ಬಾಲಿವುಡ್ ನಟ ಅಮೀರ್ ಖಾನ್ ವೈಯಕ್ತಿಕ ಜೀವನ ಯಾವಾಗಲೂ ಸುದ್ದಿಯಲ್ಲಿ ಇರುತ್ತೆ. ಇತ್ತೀಚೆಗೆ ಅವರ ಮೂರನೇ ಮದುವೆಯ ಬಗ್ಗೆ ಚರ್ಚೆಗಳು ಜೋರಾಗಿರುವ ನಡುವೆಯೇ ಇದೀಗ ಅಮೀರ್ ಖಾನ್ ವಿರುದ್ಧ ಮುಸ್ಲಿಂ ಧರ್ಮಗುರು ಸಾರ್ವಜನಿಕ ಫತ್ವಾ ಹೊರಡಿಸಿರುವುದು ಹೊಸ ಚರ್ಚೆಗೆ ಕಾರಣವಾಗಿದೆ. ಈ ಬೆಳವಣಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಚರ್ಚೆಯನ್ನು ಹುಟ್ಟುಹಾಕಿದೆ. 61 ವರ್ಷದ ಅಮೀರ್ ಖಾನ್ ಇತ್ತೀಚೆಗೆ ಉದ್ಯಮಿ ಗೌರಿ ಸ್ಪ್ರಾಟ್ ಅವರನ್ನ ವಿವಾಹವಾಗ್ತಾರೆ. ಮುಂಬೈನಲ್ಲಿರುವ ತಮ್ಮ ನಿವಾಸದಲ್ಲಿ ಕುಟುಂಬದವರು ಮತ್ತು ಆಪ್ತ ಸ್ನೇಹಿತರ ಸಮ್ಮುಖದಲ್ಲಿ ಜುಲೈ 5ನೇ ತಾರೀಕು ವಿಶೇಷ ವಿವಾಹ ಕಾಯ್ದೆಯಡಿ ಈ ಮದುವೆ ನೆರವೇರಿದೆ. ಈ ವಿವಾಹದ ಸುದ್ದಿ ಹೊರಬಿದ್ದ ತಕ್ಷಣವೇ ಅಭಿಮಾನಿಗಳು ಹಾಗೂ ಸಿನಿರಂಗದಲ್ಲಿ ಸಾಕಷ್ಟು ಚರ್ಚೆ ಆರಂಭ ಆಗಿತ್ತು. ಈ ಮದುವೆಯ ಬೆನ್ನಲ್ಲೇ ಮುಸ್ಲಿಂ ದಾರುಲ್ ಇಫ್ತಾಬ್ ಮುಖ್ಯಸ್ಥ ಮುಫ್ತಿ ಮೌಲಾನಾ ಇಬ್ರಾಹಿಂ ಹುಸೇನ್ ಅವರು ಅಮೀರ್ ಖಾನ್ ವಿರುದ್ಧ ಸಾರ್ವಜನಿಕ ಫತ್ವಾವನ್ನು ಹೊರಡಿಸಿದ್ದಾರೆ ಅಂತಲೂ ವರದಿ ಆಗ್ತಾ ಇದೆ. ಅವರ ಹೇಳಿಕೆಯ ಪ್ರಕಾರ ಇಸ್ಲಾಮಿಕ್ ಧಾರ್ಮಿಕ ಬೋಧನೆಗಳ ಅನ್ವಯ ಮುಸ್ಲಿಂ ಪುರುಷರು ಮುಸ್ಲಿಮೇತರ ಮಹಿಳೆಯನ್ನ ವಿವಾಹವಾಗುವುದಕ್ಕೆ ಅನುಮತಿ ಇಲ್ಲ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಅಭಿಪ್ರಾಯವನ್ನು ಅವರು ಕುರಾನ್ನ ಬೋಧನೆಗಳ ಆಧಾರದ ಮೇಲೆ ನೀಡಿರುವುದಾಗಿ ತಿಳಿಸಿದ್ದಾರೆ. ಮುಫ್ತಿ ಮೌಲಾನಾ ಇಬ್ರಾಹಿಂ ಹುಸೇನ್ ಅವರ ಪ್ರಕಾರ ಇಸ್ಲಾಮಿಕ್ ಶರಿಯಾದ ನಿಯಮಗಳಂತೆ ನಂಬಿಕೆಯುಳ್ಳ ಮುಸ್ಲಿಂ ಪುರುಷರು ಮುಸ್ಲಿಂ ಮಹಿಳೆಯರನ್ನ ಅಥವಾ ಧಾರ್ಮಿಕ ನಿಯಮಗಳಿಗೆ ಅನುಗುಣವಾಗಿ ವಿವಾಹವಾಗಲು ಅವಕಾಶವಿರುವ ಮಹಿಳೆಯರನ್ನ ಮಾತ್ರ ಮದುವೆ ಆಗಬೇಕು ಅಂತ ಹೇಳಿದ್ದಾರೆ. ಮುಸ್ಲಿಮೇತರ ಮಹಿಳೆಯನ್ನ ಮದುವೆ ಆದರೆ ಆಕೆ ಇಸ್ಲಾಂ ಧರ್ಮವನ್ನು ಸ್ವೀಕರಿಸುವವರೆಗೆ ಆ ವಿವಾಹಕ್ಕೆ ಧಾರ್ಮಿಕ ಮಾನ್ಯತೆ ಇರೋದಿಲ್ಲ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಇಂತಹ ಮದುವೆಯನ್ನು ಅವರು ಹರಾಮ್, ಪಾಪ ಅಂತ ಕರೆದಿದ್ದಾರೆ. ಧರ್ಮಗುರು ತಮ್ಮ ಹೇಳಿಕೆಯಲ್ಲಿ ಇಂತಹ ವಿವಾಹ ಮಾಡಿಕೊಂಡವರು ಅಲ್ಲಾನ ಮುಂದೆ ಪಶ್ಚಾತ್ತಾಪ ಪಡಬೇಕು ಹಾಗೂ ಆ ಕೃತ್ಯದಿಂದ ದೂರ ಸರಿಯೋಕೆ ಅಂತ ಹೇಳಿದ್ದಾರೆ. ಈ ಅಭಿಪ್ರಾಯವನ್ನು ಸಾರ್ವಜನಿಕವಾಗಿ ಸ್ಪಷ್ಟಪಡಿಸುವ ಉದ್ದೇಶದಿಂದಲೇ ಫತ್ವಾ ಹೊರಡಿಸಿರುವುದಾಗಿ ತಿಳಿಸಿದ್ದಾರೆ. ಫತ್ವಾ ಅನ್ನೋದು ಯಾವುದೇ ನ್ಯಾಯಾಲಯದ ಆದೇಶ ಅಥವಾ ಸರ್ಕಾರದ ಕಾನೂನು ತೀರ್ಪು ಅಲ್ಲ. ಸಾಮಾನ್ಯವಾಗಿ ಇಸ್ಲಾಮಿಕ್ ಧಾರ್ಮಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಅರ್ಹ ಧರ್ಮ ಪಂಡಿತರು ಅಥವಾ ಧಾರ್ಮಿಕ ಸಂಸ್ಥೆಗಳು ನೀಡುವ ಧಾರ್ಮಿಕ ಅಭಿಪ್ರಾಯ ಅಥವಾ ಮಾರ್ಗದರ್ಶನವನ್ನು ಫತ್ವಾ ಅಂತ ಕರೆಯಲಾಗುತ್ತೆ. ಇದು ವಿವಿಧ ದೇಶಗಳಲ್ಲಿ ವಿಭಿನ್ನ ರೀತಿಯ ಧಾರ್ಮಿಕ ಪ್ರಾಮುಖ್ಯತೆ ಹೊಂದಿರಬಹುದು. ಆದರೆ ಅದರ ಕಾನೂನುಬದ್ಧ ಪರಿಣಾಮ ಆಯಾ ದೇಶದ ಕಾನೂನು ವ್ಯವಸ್ಥೆಯ ಮೇಲೆ ಅವಲಂಬಿತವಾಗಿರುತ್ತೆ ಅನ್ನೋದು ಮಾತ್ರ ಸತ್ಯ. ಒಟ್ಟಾರೆ ಅಮೀರ್ ಖಾನ್ ಅವರ ಮೂರನೇ ಮದುವೆ ಇದೀಗ ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ. ಇತ್ತೀಚೆಗಷ್ಟೇ ಮದುವೆ ಆದ ವಿಷಯ ಚರ್ಚೆಗೆ ಗ್ರಾಸವಾಗಿದ್ರೆ ಈಗ ಫತ್ವಾ ಹೊರಡಿಸಿರುವುದು ಹೊಸದೊಂದು ಚರ್ಚೆಯನ್ನು ಹುಟ್ಟುಹಾಕಿದೆ.